ನಮಸ್ತೆ, ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ. ತುಂಬ ಡಯಾಬಿಟಿಕಲ್ಲಿ ಒದ್ದಾಡ್ತಾ ಇದ್ದೆ ನಾನು. ನನಗೆ ಫಾಸ್ಟಿಂಗಲ್ಲೇ 170 180 ತನಕ ಇತ್ತಿತ್ತು. ಊಟ ಆದಮೇಲೆ 236 240 250 ಈ ಥರ ಹೋಗೋದು. ಮತ್ತು ನನಗೆ ಕಾಲುರಿ ಬರೋದು, ಜಾಯಿಂಟ್ ಪೈನ್ ಬರೋದು, ಆಮೇಲೆ ವಾಕಿಂಗ್ ಮಾಡೋಕ್ಕಾಗ್ತಾ ಇರಲಿಲ್ಲ, ತುಂಬ ಸುಸ್ತಾಗೋದು. ತದನಂತರ ನನಗೆ ಮಸಲ್ಸ್ ಕ್ರ್ಯಾಂಪ್ ಆಗೋದು, ಇದೆಲ್ಲ ಆಗ್ತಾ ಇತ್ತು. ಲೈಫ್ ತುಂಬ ಡಿಸರಬಲ್ ಆಗಿತ್ತು. ಮತ್ತು ತುಂಬ ವರ್ಟ್ ಆಗೋದು, ಇದೆಲ್ಲ ಆಗ್ತಾ ಇತ್ತು. ನಡಿಯೋಕ್ಕೂ ಸಹಿತ ನನಗೆ ಆಗ್ತಾ ಇರಲಿಲ್ಲ. ಈಗ ನಾನು ಗುಡೂಚಿಗೆ ಬಂದ ಮೇಲೆ ತುಂಬ ನಾನು ನಡೀಬೋದು, ಆರಾಮಾಗಿದ್ದೀನಿ, ಚೆನ್ನಾಗಿ ನಿದ್ದೆ ಬರುತ್ತೆ, ಊಟ ಸೇರುತ್ತೆ, ಡೈಜೆಷನ್ ಆಗ್ತಾ ಇದೆ. ಕಣ್ಣಲ್ಲೂ ಸಹಿತ ನನಗೆ ತುಂಬ ಕಷ್ಟ ಇರ್ತಿತ್ತು. ಈಗ ಕಣ್ಣಿಗೂ ಸಹಿತ ತುಂಬ ಒಂದು ರಿಫ್ರೆಶ್ನೆಸ್ ಬಂದಾಗಿದೆ. ಸೊ ಇದೆಲ್ಲ ನಾನು ಗುಡೂಚಿ ಫಸ್ಟ್ 15 ಡೇಸಲ್ಲಿ ನನಗೆ ಬೆನಿಫಿಟ್ ಆಗಿರ್ತಕ್ಕಂಥದ್ದು. ಯಾವುದನ್ನು ಬೇಗ ನಂಬಲ್ಲ. ನನಗೆ ನಂಬಿಕೆ ಬಂದರೆ ಮಾತ್ರ, ಎವಿಡೆನ್ಸು ಇದೆಲ್ಲದು ಬಂದರೆ ಮಾತ್ರ ನಂಬುವಂಥವನು. ನೀವು ಯಾವುದೇ ಕಾಯಿಲೆ ಇರಲಿ, ಫಸ್ಟು ನೀವು ಗುಡೂಚಿಗೆ ಬನ್ನಿ, ನಮ್ಮ ಹೆಲ್ಪು ತೊಗೊಳ್ಳಿ. ಬೇಕಾದ್ರೆ ನಾನು ನಿಮ್ಮ ಜೊತೆ ಬರ್ತೀನಿ. ನಮ್ಮ ಡಾಕ್ಟರ್ಗಳಿದ್ದಾರೆ ಗುಡೂಚಿಲಿ. ನೀವು ನನಗೇನೂ ಕೊಡಬೇಡಿ, ಫ್ರೀ ಸರ್ವಿಸ್ ಕೊಡ್ತೀನಿ. ಬಂದು ಗುಡೂಚಿಗೆ ನಿಮ್ಮ ಪ್ರಾಬ್ಲಮ್ ಹೇಳ್ಕೊಳ್ಳಿ, ಖುಷಿಯಾಗಿ ಮಗಿನ ಥರ ನೀವು ಜೀವನ ಮಾಡ್ಬೋದು. ಇಷ್ಟು ನಾನು ಅಶ್ಯೂರೆನ್ಸ್ ನಿಮಗೆ ಕೊಡ್ತಾ ಇದ್ದೀನಿ. ನಮಗೆ ಈ ಥರ ಫುಡ್ ನಾವು ತಗೋತಾ ಇರೋದು ನಮ್ಗೆ ಹಿಂದಿನ ಅಭ್ಯಾಸ ಇದೆ. 5-6 ವರ್ಷದಿಂದ ನಾವು ಇದೇ ಥರ ಡಯಟ್ ಮಾಡ್ಕೊಂಬರ್ತಾ ಇದ್ದೀವಿ. ನಮಗೇನು ಅಂಥ ವ್ಯತ್ಯಾಸ ಏನು ಗೊತ್ತಾಗಲ್ಲ. ಈ ಥರನೇ ಫುಡ್ ಫಾಲೋ ಅಪ್ ಮಾಡ್ಕೊಳ್ತಾ ಹೋದರೆ ಹೊಟ್ಟೆ ಆರಾಮಾಗಿರುತ್ತೆ, ವೆಯ್ಟ್ ಅನ್ಸಲ್ಲ, ಆ್ಯಕ್ಟಿವ್ ಆಗಿರ್ಬೋದು, ಮತ್ತು ಹೊಟ್ಟೆನೂ ತುಂಬದಾಗಿರುತ್ತೆ. ಏನು ಅಂತ ಏನು ಹಸಿವೆ ಯಾವಾಗಲೂ ಇರಲ್ಲ. ಫಸ್ಟ್ ಒಂದು 5-6 ಡೇಸ್ ನಿಮ್ಗೆ ಹಾಗನ್ನಿಸ್ಬೋದು ಅಡ್ಜಸ್ಟ್ ಆಗೋ ತನಕ. ಬಟ್ ನೀವು ಅದಕ್ಕೆ ಅಡಿಕ್ಟ್ ಆಗಬೇಕು. ಡಾಕ್ಟ್ರ್ ಏನು ಹೇಳಿರ್ತಾರೆ ಅದಕ್ಕೆ ಅಡಿಕ್ಟ್ ಆಗಬೇಕು, ಅದೇ ತೊಗೋಬೇಕು. ಇಲ್ಲ ಇನ್ನೊಂದು ಸ್ವಲ್ಪ ಸಾಕಾಗಲಿಲ್ಲ ಅಂದರೆ ತರಕಾರಿ ತೊಗೋಬೇಕೇ ಹೊರತು ಬೇರೆ ತೊಗೋಬಾರ್ದು. ಸೊ ಆ ಥರ ತೊಗೊಂಡಾಗ ನಿಮಗೆ ಒಂದು ವಾರದೊಳಗಡೆ ಬಾಡಿ ಫುಲ್ ಸೆಟ್ ಆಗಿಬಿಡುತ್ತೆ. ಅಷ್ಟೇ ಫುಡ್ಡಿಗೆ ಸೆಟ್ ಆಗುತ್ತೆ, ಏನು ತೊಂದರೆ ಏನಿಲ್ಲ. ಥ್ಯಾಂಕ್ ಯು ವೆರಿ ಮಚ್.